ಈ ಕೆಳಗಡೆ ವ್ಯೂ ಆಗ್ತಿರೋ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ ಜೀವನದಲ್ಲಿ ಯಾವತ್ತು ಹೆಣ್ಣಾಗ್ಲಿ ಹೊನ್ನಾಗ್ಲಿ ಮಣ್ಣಾಗ್ಲಿ ಕಳ್ಕೊಬಾರ್ದು ಅಂತ. ಅಟ್ಲೀಸ್ಟ್ ಹೆಣ್ಣು ಹೊನ್ನು ಕೈ ಕೊಟ್ಟರು ಕೂಡ ನಮ್ಮ ಭೂಮಿ ತಾಯಿ ಮಣ್ಣು ಕೈ ಕೊಡಲ್ಲ. ಸೊ ಈ ಒಬ್ಬ ರೈತ ಅವ್ರ ಅಪ್ಪನ ಸಾಲನ ತೀರಿಸಿದಾನೆ, ಅದು ಒಂದೇ ಒಂದು ಬೆಳೆಯಿಂದ. ಯಾವ್ದು ಹೇಗ್ ತೀರಿಸ್ತಾ, ಅವ್ರಪ್ಪ ಉಳಿಸ್ಕೊಂಬಂದಿರೋ ಜಾಗ ಮಗನ ಕೈ ಕೊಟ್ಟಿದ್ದಕ್ಕೆ ಮಗ ಏನೋ ಒಂದ್ ಮೋಟಿವೇಟ್ ಆಗಿ ನಮ್ಮ ಅಪ್ಪನ ಸಾಲ ತೀರಿಸ್ತೀನಿ, ನಾನೇನೋ ಒಂದ್ ಸಾಧನೆ ಮಾಡೇ ಮಾಡ್ತೀನಿ ಅಂತ ಅಪ್ಪ ಕೊಟ್ಟಿರೋ ಒಂದ್ ಚಾನ್ಸ್ ನ ಯುಟಿಲೈಸ್ ಮಾಡ್ಕೊಂಡ. ಭವಿಷ್ಯ ಅದೇ ತರ ಈ ಜನರೇಷನ್ ಅಲ್ಲಿ ಬರ್ತಿರೋ ತಂದೆ ತಾಯಿಗಳು ಕೂಡ ಮಕ್ಳ ಮೇಲೆ ನಂಬಿಕೆ ಇಟ್ಟು ಏನೋ ಒಂದ್ ಚಾನ್ಸು, ಭೂಮಿನ ಯಾವ್ದೇ ಕಾರಣಕ್ಕೂ ಇರೋ ಭೂಮಿನ ಕಳ್ಕೊಂಬಾರ್ದು, ಜಾಗನ್ ಕಳ್ಕೊಂಬಾರ್ದು. ಭೂಮಿ ಮಾರಿ ನಾವ್ ಇವತ್ತು ಬದುಕ್ತಾ ಇದೀವಿ ಅಂತಂದ್ರೆ ಬದುಕೋ ದಾರಿಗೊಂದು ಅರ್ಥ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ನಮ್ಮ ಲೈಕ್ ಏನ್ ಅಂತೀವಿ ಅದನ್ನ ಒಂದು ವರ್ಡ್ ಇದೆ, ಕಾಂಟ್ ಎಕ್ಸ್ಪ್ಲೈನ್ ದಟ್. ನಮ್ಮ ಖುಷಿಗೋಸ್ಕರ ಭೂಮಿನ ಮಾರ್ಕೊಂಡ್ಬಿಟ್ಟು ಜಾಲಿ ಮಾಡ್ಬಿಟ್ಟು ಅದು ಇದಕ್ಕೆ ಅಂತ ಲೈಕ್ ಎಂಜಾಯ್ ಮಾಡ್ಬಿಟ್ಟು ಭೂಮಿನ ಕಳ್ಕೊಂಡ್ಬಿಟ್ಟು ಲಾಸ್ಟ್ ತಲೆಮೇಲೆ ಟವಲ್ ಹಾಕೊಂಡು ಕುತ್ಕೊಳೋದಕ್ಕಿಂತ ಈ ತರ ಮಕ್ಳನ್ನ ನಂಬಿ ಭೂಮಿ ಕೊಟ್ರೆ, ಏನೋ ಒಂದ್ ಬೆಳೆ ತೆಗೆದ್ರೆ, ಏನೋ ಒಂದ್ ಸಾಧನೆ ಮಾಡಿದ್ರೆ ಭವಿಷ್ಯ ಆ ಭೂಮಿಗೂ ಕೊಟ್ಟ ತಂದೆ ತಾಯಿಗೂ ಆ ತಂದೆಗೂ ಮಕ್ಳ ಮೇಲೆ ಹೆಮ್ಮೆ ಇರುತ್ತೆ. ಅದೇ ತಂದೆನೇ ಭೂಮಿನ ಮಾರ್ಕೊಂಡು ತುಂಬಾ ಓಡಾಡ್ಬಿಟ್ಟು ನನ್ನ ಮಗ ಇವತ್ತು ನಾನು ನೋಡ್ಕೊಂತಿಲ್ಲ, ಹಂಗ್ ಮಾಡ್ತಿಲ್ಲ ಹಿಂಗ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಯಾವ್ದೇ ಕಾರಣಕ್ಕೂ ಭೂಮಿ ಇರೋರು ಭೂಮಿ ಕಳ್ಕೊಂಬೇಡಿ. ಕಷ್ಟ ಬಂದ್ರೆ ಏನಾದ್ರೂ ಒಂದ್ ಸಾಧನೆ ಮಾಡಿ.